ಲಾಸ್ಟ್ ವ್ಲಾಗಲ್ಲೇ ಎಲ್ಲರೂ ನೋಡಿರ್ತೀರಾ ದೊಡ್ಡಮ್ಮ ಮನೆ ವ್ಲಾಗ್ ಅಂತ ಹೇಳಿದ್ದೆ. ಇವತ್ತು ಆಲ್ಮೋಸ್ಟ್ ನೀವು ಈ ವ್ಲಾಗಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಸುಧಾಕ ಆಶಕ ಎಲ್ಲ ಈ ವ್ಲಾಗಲ್ಲಿ ಇರ್ತಾರೆ. ಆಶಕ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಮತ್ತು ಅವರು ಟ್ರಿಪ್ ಪ್ಲ್ಯಾನ್ ಮಾಡಿದರು. ಹಾಗಾಗಿ ಅವ್ರು ಈ ಸತಿ ನಮ್ಮ ವೆಕೇಷನಲ್ಲಿ ಜಾಯ್ನ್ ಆಗಿರಲಿಲ್ಲ. ದೊಡ್ಡಮ್ಮ ಮನೆಗೆ ನಾವು ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ ಆ ಟೈಮಲ್ಲಿ ಅವ್ರದ್ದು ಸ್ವಲ್ಪ ಶೆಡ್ಯೂಲ್ಸ್ ಇತ್ತು. ಹಾಗಾಗಿ ಆಶಕ ಜಾಯ್ನ್ ಆಗೋಕ್ಕಾಗಿಲ್ಲ. ಇಲ್ಲಿ ಪಂಜನಿ ಮತ್ತು ಮನ್ವಿತ್ ಇಬ್ರು ದಿಹಾನ್ಗೆ ಸೈಕಲ್ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಗಾಯ್ಸ್, ಇವಾಗ ನೀನೇ ನಂದು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಬಿಡುವ ಮನ್ವಿತ್ ಈ ಕಡೆ ಬಾ. ಕಿಚ್ತಾರೆ ಹುಡುಗರು. ಮಲ್ಲಿಗೆ ಹೂ 100 ಗ್ರಾಮ್ಸ್ ಹೂವಲ್ಲಿ ಒಂದೇ ಇಷ್ಟು ಮಾಡೋರೆ. ಇಲ್ಲ, ಅದು ಫುಲ್ಲು 100 ಗ್ರಾಮ್ಸ್ ಅದು. ಅದೇ ಅವೆಲ್ಲ ಸೇರಿಸಿ 100 ಗ್ರಾಮ್ಸ್ ಆಗಿದೆ. ಆಮೇಲೆ 3 ಜನ ಮಾಡಿದ್ದಾರೆ. ಟೀಟು ಚುಚ್ತಾಳೆ ನಮಗೆ. ಅವಳನ್ನು ಚುಚ್ಚಲ್ಲ, ಏನು ಮಾಡ್ತೀನಿ. ಮಕ್ಕಳಿವತ್ತು ಎಲ್ಲರೂ ಸೇರ್ಕೊಂಡಿದ್ರು. ಅವರಷ್ಟಿಗೆ ಅವರೇ ಏನಾದರೂ ಕ್ರಿಯೇಟ್ ಮಾಡಿಕೊಂಡು ಆಟ ಆಡೋದು ಅದೆಲ್ಲ. ನಮ್ಮ ಹತ್ರ ಅಂತೂ ಏನಕ್ಕೂ ಬರ್ತಾನೆ ಇರಲಿಲ್ಲ. ಅವರು ಬರೀ ಊಟ ತಿಂಡಿ ಅಷ್ಟು ಬಿಟ್ಟರೆ ಇನ್ನೆಲ್ಲ ಅವ್ರ ಪಾಡ್ಗೋರು ಆಟ ಆಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗ್ತಾಯಿದ್ರು. ಮಮ್ಮಿ ಇದು ಒಂದು ರೀಲ್ಸ್ ನೋಡಿದರು ಅಂದ್ಬಿಟ್ಟು ಕಸಿನ್ಸ್ ಅದೆಲ್ಲನೂ ಅದನ್ನು ಮಾಡಿಸ್ತಾಯಿದ್ರು. ಅದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಆಗಿರುತ್ತೆ ಇದು. ಈ ವಿಡಿಯೋ ಎಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾದಾಗ ನೋಡೋದಕ್ಕಂತೂ ಖುಷಿ ಅನಿಸುತ್ತೆ. ನಮ್ಮದು ಎಷ್ಟೊಂದು ಚೈಲ್ಡ್ಹುಡ್ ಮೆಮೊರೀಸು, ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ನಾವು ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಇವಾಗೂ ನೋಡಿಕೊಂಡು ಆ ಮೆಮೊರೀಸ್ ನಮಗೆ ಜ್ಞಾಪಕ ಬರ್ತಾ ಇರುತ್ತೆ. ರಾಗಿ ಕಡುಬು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮಾಡಿದ್ದೀರಾ? ಅಕ್ಕಿ ತಿಂದಿಲ್ದಿರೋರಿಗೆ ಇದು ಆಪ್ಷನ್ನು. ಆ್ಯಂಡ್ ಇದು ಏನು ಕಡುಬು ಕರೆಕ್ಟಾಗಿದ್ದ ಇದೆಯಾ ಸ್ವೀಟು ನೋಡಿದ್ರಾ? ಹಾಯ್ ಹಲೋ, ವಾಟ್ ಎ ಸರ್ಪ್ರೈಸ್. ಬಸ್ ಸಿಕ್ತಾ ಇಲ್ಲ ಟ್ರೈನಾ ಬುಕ್ ಮಾಡಿದ್ದ ಫ್ಲೈಟಾ? ನೆನ್ನೆ ರಾತ್ರಿ 11 ಗಂಟೆಗೆ ಎತ್ಕೊಂಡಿದ್ರು ಫೋನ್ ನಿಮ್ಮ ಹುಡುಗರು ನೀನು ಫೋನ್ ಮಾಡೋಕ್ಕೆ. ನಾನು ಕೊಟ್ಬಿಟ್ಟಿದ್ದೆ ಸರಿಗೆ. ನಾನು ಯಾರು ಹೇಳಿ ಹೋಗ್ಲಿ. ಸುಧಾಕ ಬಂದಿರೋದು. ಸುಧಾಕ ನೆನ್ನೆಲ್ಲ ಬಂದಿರ್ಲಿಲ್ವೇನಂಟಿ ಅವನು. ಇನ್ನ ಬಂದಿಲ್ಲ ಆಶಕ. ಆಶಕ ಬರಲ್ಲ ಅಂತೂ ಸುಧಾಕ ಬಂದಿರೋದು. ನನ್ನ ಮಗ ನೆನ್ನೆಲ್ಲ ಬಂದಿರ್ಲಿಲ್ಲ, ನೀವು ನೋಡ್ಕೊಂಡಿಲ್ಲ. ಏನ್ ನೋಡ್ಕೊಂತೀರಮ್ಮ, ಅವನಂತೂ ಕೊಳೋ ಅಂತ ಅಳ್ತಾನೆ ನೋಡ್ಕೊಂಡು. ಮಲ್ಕೊಂಡಿದ್ದ ಇನ್ನ, ಅದಕ್ಕೆ ಬಿಟ್ಬಿಟ್ಟು ಬಂದೆ. ಅವ್ನು ನಮ್ಮ ಮನೇಲಿ ಮಲ್ಕೊಂಡಿದ್ದ, ಅದಕ್ಕೆ ಬಿಟ್ಬಿಟ್ಟು ಬಂದೆ. ಆಂಟಿ ಎಷ್ಟು ಆಟ ಆಡ್ಸಿದ್ದೆ ಆಂಟಿ ನೀವು? ಅಯ್ಯೋ ನೀ ಹೇಳಿದ ಮತ್ತೆ ಕೇಳಿದ್ರಿ ಅವ್ರ ಅತ್ತೆ ಚೆನ್ನಾಗವ್ರ ಅಂತ. ಆಂಟಿ ಯಾಕಂಟಿ ಬಂದಿಲ್ಲ ನೀವು? ಯಾಕೆ ವಾಕಿಂಗ್ ಬಂದ್ರೆ ಆಗಲ್ಲ ಅಂತ ಇಲ್ಲ.
ಎಲ್ಲಿರೋದು ಹೇಳ್ರಿ ಅವ್ರ ಮನೆ? ಮೊನ್ನೆ ಅಕ್ಕಿ ಶಾವ್ಗೆ, ಈಗ ರಾಗಿ ಶಾವ್ಗೆ. ಹಾಕೋ ಬರೋದ ನಿಂಗೆ ರಾಗಿ ಶಾವ್ಗೆ? ಹಾಲು, ಕಾಯಿ ಹಾಲು, ಪೌಡರು ಇದೆ. ಅದೇ ಪೌಡರ್ ನಾನು ಇದ್ರ ಥರ ಮಾಡಿದ್ದೀನಿ, ಇದನ್ನು ಹಾಕೋಬೋದು, ಆಪ್ಷನ್ ಚೆನ್ನಾಗಿರುತ್ತೆ. ನಾವಂತೂ ಯಾವಾಗಲೂ ಬಂದಾಗ ವೆರೈಟೀಸು ಅದೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಮತ್ತು ಈ ಥರ ಸ್ಪೆಷಲ್ ಫುಡ್ ಕಡುಬು, ಖಾರದ ಕಡುಬು, ಸಿಹಿ ಕಡುಬು, ಶಾವಿಗೆ ಅಂತೂ ಕಂಪಲ್ಸರಿ ಇರುತ್ತೆ. ಒಬ್ಬಟ್ಟು ಒಂದೇ ದಿವಸ, ಮತ್ತು ನಾನ್ ವೆಜ್ಜಲ್ಲಿ ವೆರೈಟೀಸು ಈ ಥರ ಅಂತೂ ಮಾಡ್ತಾನೆ ಇರ್ತೀವಿ ಎಲ್ಲರೂ ಸೇರಿಕೊಂಡು. ಇವಾಗ ಒಬ್ಬರು ಕಿಚನ್ಗೆ ಹೋದರೆ ನಾವು ಎಲ್ಲರೂ ಹೋಗಿ ಅದು ಒಂದು ಇದು ಒಂದು, ಒಬ್ಬರು ಕಟ್ಟಿಂಗ್ ಚಾಪಿಂಗ್, ಒಬ್ಬರು ಮಿಕ್ಸಿ ಹಾಕ್ಕೊಡೋದು, ಎಲ್ಲರೂ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ಮಾಡ್ಕೊತಾ ಇರ್ತೀವಿ. ಇವತ್ತು ಕಡುಬು ಪ್ರೋಗ್ರಾಮ್ ಇತ್ತು. ನಾನು ಇಲ್ಲಿ ಸಿಹಿ ಕಡುಬು ಮಾಡ್ಕೊತಾ ಇದ್ದೆ. ಖಾರದ ಕಡುಬು ಇವತ್ತು ನಮ್ಮ ಅದಕ್ಕೆ ಥರ್ಸ್ಡೇ ಅನ್ನ ತಿನ್ನಲ್ಲ ಅಂದ್ಬಿಟ್ಟು, ಅಕ್ಕಿದು ಆ ಥರದ್ದು ತಿನ್ನಲ್ಲ ಅಂದ್ಬಿಟ್ಟು ರಾಗಿ ಕಡುಬು ಮಾಡಿದರು ಮಮ್ಮಿ. ಅದು ಒಂಥರ ನಾನು ಫಸ್ಟ್ ಟೈಮ್ ನೋಡಿದ್ದು ರಾಗಿ ಕಡುಬು. ರಾಗಿಯಲ್ಲೂ ಟ್ರೈ ಮಾಡ್ಬೋದು ಅಂತ. ಆಶಕ್ಕ ಅವರು ಅಷ್ಟೇ, ಅವ್ರು ಹೊರಟರು, ಸ್ವಲ್ಪ ಬ್ಯುಸಿ ಇದ್ದರು ಅಂದ್ಬಿಟ್ಟು. ಸುಧಾಕ ಇವಾಗ ಬರ್ತಾರೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಎಲ್ಲ ವೆಜ್ಜೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ವೆಜ್ಜಲ್ಲಿ ವೆರೈಟೀಸ್ ಮಾಡ್ಕೊತಾ ಇದ್ವಿ. ಇಲ್ಲಿ ಪಂಚನಿ ಪಾವನಿ ಅವರಿಬ್ಬರೂ ಅಷ್ಟೇ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಪಾವನಿ ವೀಡಿಯೋ ಮಾಡ್ತಿದ್ದಾಳೆ, ಪಂಚನಿನೂ ನೋಡಿ ನೋಡಿ ಅವಳೇ ಒಂದು ಚಿಕ್ಕ ಕಡುಬು ಟ್ರೈ ಮಾಡಿದ್ಲು. ಹಿಂಗೆ ಮಕ್ಕಳು ಎಲ್ಲ ನಾವು ಎಲ್ಲ ಎಂಜಾಯ್ ಮಾಡಿದ್ದು. ವೆಲ್ಕಮ್ ನೋಡಿ, ನೀನು ವೆಲ್ಕಮ್ ಮಾಡೋಕ್ಕೆ ಎಷ್ಟು ಜನ ಇಲ್ಲಿ. ನಾವು ಮನೆಯಲ್ಲೇ ಪ್ಲೇ ಏರಿಯಾ ಥರ ಮಾಡಿಕೊಂಡು ಎಲ್ಲ ಒಳಗಡೆನೇ ಆಟ ಆಡ್ಕೊಂಡಿದ್ವಿ. ಶಟಲ್ ಅದೆಲ್ಲ ಒಳಗಡೆನೇ ಆಡ್ತಾಯಿದ್ವಿ. ಮತ್ತು ಎಲ್ಲರೂ ಒಂದೊಂದರಲ್ಲಿ ಎಂಗೇಜ್ ಆಗಿರ್ತಾರೆ. ಮಕ್ಕಳೆಲ್ಲ ಆ ಕಡೆ ಇದಾಡ್ತಾ ಇದ್ದಾರೆ, ಬಾಲಲ್ಲಿ ಆಟ ಆಡ್ತಾ ಇದ್ದಾರೆ. ಪಂಚನಿ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟಿದ್ದು, ಅವಳು ಮೇಲಿಂದ ಶಾರ್ಟು ಎಲ್ಲ ಕಡೆನೂ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ಲು. ಎಲ್ಲರೂ ಒಂದೊಂಥರ ಡೈವರ್ಟ್ ಆಗಿಬಿಟ್ಟು ಮಕ್ಕಳೆಲ್ಲ ಬೇರೆ ಆಟ, ನಾವೆಲ್ಲ ಒಂದು ಸತಿ ಶಟಲ್ ಆಡ್ತಾಯಿದ್ವಿ. ಒಂಥರ ಎಕ್ಸಸೈಸ್ ಅಂತಲೂ ಆಗಿರ್ಬೋದು. ಮತ್ತು ನಮ್ಮ ಬ್ಯುಸಿ ಲೈಫ್ಸಲ್ಲೆಲ್ಲ ನಾವು ಯೂಶ್ವಲಿ ಮನೆ ಹತ್ರ ಎಲ್ಲ ನಮ್ಗೆ ಟೈಮೇ ಸಿಕ್ಕಲ್ಲ ಈ ಥರ ಎಲ್ಲ ಆಟ ಆಡೋಕ್ಕೆ. ಇವಾಗ ಬಂದಾಗ ಬೇರೆ ಏನೂ ಅಷ್ಟು ಸ್ಟ್ರೆಸ್ ಆ ಥರದ್ದೆಲ್ಲ ಏನೂ ಇರೋಲ್ಲ. ಇಲ್ಲೇ ಆರಾಮಾಗಿ ಆಟ ಆಡಿಕೊಂಡು ಮಕ್ಕಳನ್ನು ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೋತಾ ಇರ್ತಾರೆ. ಶಟಲೆಲ್ಲ ಆಡಿದಾದಮೇಲೆ ನಮ್ಮ ಅತ್ತಿಗೆ ಹೂವು ಎಲ್ಲ ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಮಮ್ಮಿ ದಿಂಡು ಕಟ್ಟಿದ್ರು. ಇವಾಗ ಅದನ್ನೆಲ್ಲ ಮುಟ್ಕೊಂಡು ಎಲ್ಲ ಫೋಟೋಶೂಟ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಮಲ್ಲಿಗೆ ಹೂವು ತೊಗೊಂಡಿದ್ರಲ್ವ, ಅದೊಂಥರ ಇವಾಗ ಸೀಸನ್ನು ಎಲ್ಲ ಮುಟ್ಕೋಬೇಕು ಅನ್ನೋ ಥರ. ಇವಾಗ ನಾನು ಅದಕ್ಕೆ ಸುಧಾಕಾಗೆ ಜಡೆ ಹಾಕ್ತಾಯಿದ್ದೆ. ಇದು ಸ್ಟೆಪ್ ಜಡೆ ಬರ್ತಲ್ಲ, ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಪುಡಿ ಕೂದಲೆಲ್ಲ ಬರೋಲ್ಲ. ನಾನದು ಹೆಂಗೆ ಹಾಕ್ಕೊಂಡ್ರು ಸೈಡಲ್ಲಿ ಆ ಥರದ್ದೆಲ್ಲ ಬರ್ತಾ ಇರುತ್ತೆ. ನಾನೇ ಹಾಕ್ಕೊಂಡಿದ್ದೆ. ಸುಧಾಕಾಗೆ ಇವಾಗ ನಾನು ಹಾಕ್ತಾಯಿದ್ದೀನಿ. ಮತ್ತು ನಮ್ಮ ಅತ್ತಿಗೆನೂ ಆಮೇಲೆ ನಾವೆಲ್ಲ ಹಾಕೋತಾ ಇದ್ವಲ್ಲ, ಸೇಮ್ ಎಲ್ಲರದ್ದು ಒಂದೇ ಥರ ಬರಲಿ ಅಂದ್ಬಿಟ್ಟು ನಮ್ಮ ಅತ್ತಿಗೆಗೆ ನಮ್ಮ ಮಮ್ಮಿ ಹಾಕಿದ್ರು. ನನ್ನೊಂದು ಸ್ವಲ್ಪ ಕ್ರಾಸಾಗಿ ಬಂದಿತ್ತು ಅಂತ ನನಗೆ ಅನಿಸ್ತು. ಅದಾದಮೇಲೆ ತಿರ್ಗಾ ಚೇಂಜ್ ಮಾಡಿಕೊಂಡೆ ನಾನು. ಸೊ ಇದೆಲ್ಲ ನಾವು ಒಂಥರ ಎಲ್ಲ ಜೊತೆಗೆ ಸೇರಿದಾಗ ಈ ಥರದ್ದೆಲ್ಲ ಮಾಡಿದಾಗ ನಮ್ಗೆ ತುಂಬ ಮೆಮೊರೀಸ್ ಆಗುತ್ತೆ. ವ್ಲಾಗ್ ಮಾಡಬೇಕು ಅನ್ನೋದು ಅಪಾರ್ಟ್ ಈ ಥರ ಎಲ್ಲ ನಾವು ವೀಡಿಯೋ ಮಾಡಿಕೊಂಡು ಇಟ್ಕೊಂಡಿದ್ದಾಗ ನಮಗೊಂಥರ ಮೆಮೊರೀಸ್ ಇದೆಲ್ಲನೂ. ಇದು ನಮ್ಮ ಮಮ್ಮಿ ನಮ್ಮ ಅತ್ತಿಗೆಗೆ ಸಾಗರ್ ಜಡೆ ಹಾಕ್ತಿದ್ದಾರೆ. ಹೆಂಗೆ ಹಾಕಿದ್ರು ಚೆನ್ನಾಗಿ ಹಾಕಿದ್ರು ಅಲ್ಲ. ನಿಮಗೆ ತಲೆ ಬಾಚಬೇಕಾದ್ರೆ ನಾವು ಈಶು ಇವಾಗ ಯಾರಿಗಾದ್ರೂ ಹೊಡೆದ್ರೆ ಕೂಡಾಕ್ತೀನಿ ನಿನ್ನ. ತಿರ್ಗು ಇವಾಗ ನೋಡು, ಏನೋ ಒಂದು ಮಾಡ್ದಿರ. ಮಾಡ್ರಿ ಮಮ್ಮಿ, ಅದು ಆಗನ ಆಗುತ್ತಾ? ಸಾಲಲ್ಲ. ಇವಾಗ ಏನಕ್ಕೆ ನಾವೆಲ್ಲ ಮಲ್ಲಿಗೆ ಹೂವು ಮುಟ್ಕೊಂಡು ರೆಡಿ ಆಗ್ತಾ ಇರೋದು ಹೇಳ್ರಿ? ಇದಲ್ಲ ಮಲ್ಲಿಗೆ ಹೂವು ಸೀಸನ್, ಅದಕ್ಕೆ ಏನಿಲ್ಲ. ಆಂಟಿ ಪೋಣಿಸಿದ್ದಾರೆ, ಕಟ್ಟಿದ್ದಾರೆ, ಅದಕ್ಕೆ ಮುಡ್ಕೊತಾ ಇದೀವಿ ಅಷ್ಟೇ. ನಮ್ಮ ಅದಕ್ಕೆ ಒಂದು ಫೋಟೋ ಸೆಷನ್ ಮಾಡಬೇಕು ಅಂತ ತೋರಿಸ್ಬೇಕಾ ಹೆಂಗೆ ಮುಡ್ಸೋರು ಅಂತ. ಇದನ್ನ ನಾನೇ ಮುಡಿಸ್ತಾ ಇದ್ದೆ, ಅಲ್ಲಿಂದ ಬಂದ್ರ ಅಲ್ಲ ಐತೆ, ಇಷ್ಟೊಂದು ಐತೆ ಅಲ್ಲಿ. ಇಲ್ಲಪ್ಪ ಒಂದೇ. ಹಾಂ ಬೇಡ, ಮೇಲೆ ಕಾಣಿಸ್ಲಿ ಸುಮ್ಮನೆ ಅಕ್ಕ. ಹಿಂಗೆ ಇಲ್ಲಿ ಕಾಣಿಸ್ಲಿ ಹಿಂಗೆ. ಹಾಂ
ಹಿಂಗೆ ಮಾಡ್ಕೊಂಡು ಮಾಮೂಲಿ ಹಿಂಗೆ ಹಾಂ ಹಾಂ ಅಷ್ಟೇ ಸಾಕು ನಂದು ಈಗ ಸಾಕು ಅಷ್ಟೇ ಹೌದಾ ಇವೆರಡು ಹೇಳೋದೇ ಹೌದಾ ಫಸ್ಟ್ ನೀವೇ ತಾನೇ ಎತ್ಕೊಂಡಿದ್ದು ಹ್ಞೂ ಹೆಂಗೆ ಒಂದೇ ಒಂದು ಮಿಕ್ಸ್ ಮ್ಯಾಚ್ ಮಾಡಿದೀವಿ ನೀನು ಯಾಕೆ ಇಲ್ಲಿ ಬರಬಾರ್ದು ಇವ್ರು ಯಾಕೆ ಅಲ್ಲಿ ಹೋಗ್ಬಾರ್ದು ಒಬ್ಬರೇ ಮಾಡಿ ನೋಡಿ ಹೋಗ್ರಂತೆ ಆ ಕಡೆ ನೀನು ಪ್ಲೀಸ್ ಆಟ ಆಡ್ಕೊಂಬಿಡು ನೋಡಿ ಇಷ್ಟಪ್ಪ ಇಲ್ಲಿ ಇಷ್ಟೇ ಒಟ್ಟಾರೆ ಈ ಕಡೆ ಭಯ ಆಗ್ಬೇಕು ಈ ವ್ಲಾಗ್ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.